ಯುರೋಪ್ನ ರಾಷ್ಟ್ರವಾದ ಸ್ಪೇನ್ನಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಇಡೀ ಜಗತ್ತಿನ ಗಮನವನ್ನು ಇವತ್ತು ಸೆಳೆದಿದೆ. ಮೊರೊಕ್ಕೋದಿಂದ ಸ್ಪೇನ್ಗೆ ಸುಮಾರು 60,000ಕ್ಕೂ ಹೆಚ್ಚು ಮುಸ್ಲಿಂ ವಲಸಿಗರು ಏಕಾಏಕಿ ಒಂದೇ ದಿನ ದಾಳಿ ನಡೆಸಿದ್ದಾರೆ, ನುಗ್ಗಿದ್ದಾರೆ. ಇದರ ಪರಿಣಾಮವಾಗಿ ಮೊರೊಕ್ಕೋ ಮತ್ತು ಸ್ಪೇನ್ ಗಡಿಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ನೋಡಿ, ಏನಾಗಿತ್ತಂದರೆ ಮೊರೊಕ್ಕೋದಿಂದ ಸುಮಾರು 50,000ದಿಂದ 60,000 ವಲಸಿಗರು, ಅಕ್ರಮ ವಲಸಿಗರು ಇವರೆಲ್ಲ ಮೊರೊಕ್ಕೋದಿಂದ ಸ್ಪೇನ್ ವ್ಯಾಪ್ತಿಯಲ್ಲಿರುವ ಸೆಟಾ ಎನ್ನುವ ನಗರದ ಗಡಿಯನ್ನು ಏಕಾಏಕಿ ಪ್ರವೇಶಿಸಿದ್ದಾರೆ. ಸೊ ಸೆಟಾ ಎನ್ನುವ ನಗರದ ಒಟ್ಟು ಜನಸಂಖ್ಯೆ 70 ಭಾಗದಷ್ಟು ಮಂದಿ ಆಗುತ್ತೆ, 50,000ದಿಂದ 60,000 ಮಂದಿ. ಸೊ ಇದರಿಂದಾಗಿ ಸಾವು ನೋವು, ಘರ್ಷಣೆ, ಹಿಂಸಾಚಾರ ಇದೆಲ್ಲ ಕೂಡ ಸಂಭವಿಸಿದೆ. ಸೊ ಸ್ಪೇನ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಕೂಡ ಮಾಡಿದೆ. ಸ್ಪೇನ್ ಸರ್ಕಾರದ ಅಲ್ಲಿನ ಪ್ರಧಾನಿ ಏನು ಹೇಳಿದ್ದಾರೆ, ಶೆಡ್ರೋ ಸುಂಚೆಜ್, ಈ ಘಟನೆಯನ್ನು ಸ್ಪೇನ್ನ ಪ್ರಾದೇಶಿಕ ಸಮಗ್ರತೆಯ ಉಲ್ಲಂಘನೆ, ಪ್ರಾದೇಶಿಕ ಭದ್ರತೆ, ಪ್ರಾದೇಶಿಕ ಸಾರ್ವಭೌಮತ್ವಕ್ಕೆ ಇದು ಧಕ್ಕೆ ಉಂಟಾಗಿದೆ ಇದರಿಂದ ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ. ಮತ್ತು ಅಲ್ಲಿನ ಸೇನೆ ಈ ವಲಸಿಗರನ್ನು ಮತ್ತೆ ವಾಪಸ್ ಮೊರೊಕ್ಕೋಗೆ ಕಳಿಸಲು ಹರಸಾಹಸ ಪಡ್ತಾ ಇದೆ. ಸುಮಾರು ಒಂದು 20,000 ಮಂದಿ ಅವ್ರ ಪಾಡಿಗೆ ವಾಪಸ್ ಹೋಗಿದ್ದಾರೆ ಅನ್ನುವಂಥ ಒಂದು ವರ್ತಮಾನ ಕೂಡ ಇದೆ. ಬಟ್ ಈಗಲೂ ಕೂಡ ಅಲ್ಲಿ ಈ ಅಕ್ರಮ ವಲಸಿಗರ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ. ಸೊ ಹಾಗಾದರೆ ಯಾಕೆ ಈ ರೀತಿ ಅಕ್ರಮ ವಲಸಿಗರ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದು ಈ ಸ್ಪೇನ್ನ ಸೆಟಾ ಮತ್ತು ಮೆಲಿಲಾ ಎನ್ನುವಂಥ ಒಂದು 2 ಪುಟ್ಟ ನಗರಗಳು. ಸೊ ಅಲ್ಲಿ ಏನಾಗಿದೆ ಅಂದರೆ, ಆಫ್ರಿಕಾದಲ್ಲಿ ಅಲ್ಲಿನ ಸಮಸ್ಯೆಯಿಂದಾಗಿ, ಮೊರೊಕ್ಕೋದಲ್ಲಿ ಅಲ್ಲಿನ ಸಮಸ್ಯೆಯಿಂದಾಗಿ ಜನ ಉದ್ಯೋಗವನ್ನು ಅರಸ್ತಾ ಅಥವಾ ಇತರ ಕಾರಣಗಳಿಗೋಸ್ಕರ ಯುರೋಪ್ನ ಕಡೆಗೆ ವಲಸೆ ಬರ್ತಾರೆ. ಸೊ ಯುರೋಪಿಗೆ ಮೊರೊಕ್ಕೋದಿಂದ ಹೋಗಲಿಕ್ಕೆ ಇರುವಂಥ ಭೂಗಡಿ ಭಾಗದಲ್ಲಿ ಇದು ಒಂದಾಗಿದೆ, ಸ್ಪೇನ್. ಸೊ ಸ್ಪೇನ್ನ ಈ 2 ನಗರಗಳು, ಸೆಟಾ ಮತ್ತು ಮೆಲಿಲಾ ನಗರಗಳು. ಸೊ ಹೀಗಾಗಿ ಈ 2 ನಗರಗಳಲ್ಲಿ ಅಕ್ರಮ ವಲಸಿಗರು ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ದಾಂಗುಡಿ ಇಡ್ತಾ ಇದ್ದಾರೆ. ಸೊ ಸ್ಪೇನ್ ದೇಶದ ಒಂದು ಜನಸಂಖ್ಯೆ ಎಷ್ಟು, ಹತ್ರ 5 ಕೋಟಿ, 4.25 ಕೋಟಿ ಜನಸಂಖ್ಯೆ ಇದೆ ಅಲ್ಲಿ, ಹತ್ರ 5 ಕೋಟಿ. ಸೊ ಹೀಗಾಗಿ ಇಲ್ಲಿಗೆ ಅಕ್ರಮ ವಲಸಿಗರು ಎಲ್ಲಿಂದ ಬರ್ತಾರೆ ಅನ್ನುವಂಥದ್ದು ನೋಡಿ. ಇದು ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಕರ್ನಾಟಕದಷ್ಟು ಇಲ್ಲ. ಅಂಥ ಒಂದು ಸ್ಪೇನ್ಗೆ ಸಂಖ್ಯೆಯಲ್ಲಿ 16,000 ಸಂಖ್ಯೆಯಲ್ಲಿ ಮೊರೊಕ್ಕೋದಿಂದ ಅಕ್ರಮ ವಲಸಿಗರು ನುಗ್ತಾ ಇದ್ದಾರೆ. ಅಂದರೆ ಸಮಸ್ಯೆ ಎಷ್ಟು ಗಂಭೀರವಾಗಿ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನಾವು ಇಮ್ಯಾಜಿನ್ ಮಾಡಬಹುದು. ಸೊ ಈ ಸೆಟಾ ಮತ್ತು ಮೆಲಿಲಾ ನಗರ ಆಫ್ರಿಕಾ ಖಂಡದ ಉತ್ತರ ಕರಾವಳಿಯಲ್ಲಿ ಇರುವಂಥದ್ದು. ಇದು ಯುರೋಪಿಯನ್ ಒಕ್ಕೂಟಕ್ಕೆ ಸೇರಿರುವ ಸ್ಪೇನಿನ ಭೂಪ್ರದೇಶ ಆಗಿದೆ. ಆಫ್ರಿಕಾ ಖಂಡದ ಇತರ ಬಡ ರಾಷ್ಟ್ರಗಳಿಂದ ಮೊರೊಕ್ಕೋದಿಂದ ಬಹುಸಂಖ್ಯೆ ಅಲ್ಲಿ ಮುಸ್ಲಿಮರು ಇರುವಂಥದ್ದು. ಸೊ ಇಲ್ಲಿ ಇರುವಂತಹ ಅಕ್ರಮ ವಲಸಿಗರು ಹೆಚ್ಚಾಗಿ ಯುವಕರು ಮತ್ತು ಯಾವುದೇ ಒಂದು ಆಶಯ ಇಲ್ಲದೆ ಇರುವಂಥವರು. ಸೊ ಅವರು ಮೊರೊಕ್ಕೋದ ಈ ಫಿಗ್ನೇಕ್ ಅಥವಾ ಬೆಲ್ಯುನೆಚ್ ಪಟ್ಟಣಗಳ ಮೂಲಕ ಸ್ಪೇನಿಗೆ ಪ್ರವೇಶ ಮಾಡಲಿಕ್ಕೆ ಯತ್ನ ಮಾಡ್ತಾರೆ. ಹಾಗಾದರೆ ಸ್ಪೇನ್ ಸರ್ಕಾರ ಇದಕ್ಕೆ ಏನು ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಯಾಕೆ ಈ ರೀತಿ ಮುಸ್ಲಿಂ ವಲಸಿಗರ ಹಾವಳಿ, ಸವಾಲು ಯಾಕೆ ಉಂಟಾಗಿದೆ, ಅದನ್ನು ತಡೆಯಲಿಕ್ಕೆ ಸ್ಪೇನ್ ಸರ್ಕಾರ ಏನು ಮಾಡಿದೆ? ಸೊ ಸ್ಪೇನ್ ದೇಶದಲ್ಲಿ ನಾನು ಈಗಾಗಲೇ ಹೇಳಿದ ಮೊರೊಕ್ಕೋ ಮತ್ತು ಇತರ ಆಫ್ರಿಕನ್ ದೇಶಗಳಿಂದ ಬರ್ತಾ ಇರುವಂತಹ ವಲಸಿಗರ ಸಮಸ್ಯೆ ಒಂದು ದೀರ್ಘಕಾಲದ ಇತಿಹಾಸ ಇದಕ್ಕೆ ಇದೆ, ಸಂಕೀರ್ಣವಾದಂತಹ ಕ್ರೈಸಿಸ್ ಆಗಿ ಪರಿಣಮಿಸಿದೆ. ಸೊ ಇದಕ್ಕೆ ಭೌಗೋಳಿಕ ಕಾರಣ ಇದೆ, ಆರ್ಥಿಕ ಅಸಮಾನತೆ, ಮಾನವ ಕಳ್ಳಸಾಗಣೆ, ಹ್ಯೂಮನ್ ಟ್ರಾಫಿಕಿಂಗ್, ಆಮೇಲೆ ಕಾನೂನು ಸುವ್ಯವಸ್ಥೆಯ ಕೊರತೆ ಇರುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಇದಾಗುತ್ತೆ. ಆಫ್ರಿಕಾ ಖಂಡದಲ್ಲಿನ ಬಡತನ, ಉದ್ಯೋಗಾವಕಾಶಗಳ ಕೊರತೆ, ರಾಜಕೀಯ ಅಸ್ಥಿರತೆ, ಇದೆಲ್ಲ ಕಾರಣಕ್ಕೋಸ್ಕರ ಅಲ್ಲಿನ ಯುವ ಜನತೆ ಯುರೋಪಿಗೆ ಹೋಗಲಿಕ್ಕೆ ಬಯಸ್ತಾ ಇದ್ದಾರೆ ಸ್ಪೇನ್ ಮೂಲಕ. ಸ್ಪೇನ್ ಸರ್ಕಾರ ಇದು ದೊಡ್ಡ ಸವಾಲಾಗಿದೆ ಅಂತ ಇದನ್ನು ಸಾಕಷ್ಟು ಮಿತಿಗಳನ್ನು ಕೂಡ ಎದುರಿಸ್ತಾ ಇದೆ, ಸಂಪನ್ಮೂಲಗಳ ಕೊರತೆ. ಸೊ ಇತ್ಯಾದಿ ಕಾರಣಗಳಿಂದ ಪೂರ್ಣವಾಗಿ ವಿಫಲ ಆಗಿದೆ ಅಂದೇ ಆದರೂ ಕೂಡ ಸಮಸ್ಯೆಯನ್ನಂತೂ ಬಹಳ ಗಂಭೀರವಾಗಿ ಎದುರಿಸ್ತಾ ಇದೆ. ಸೊ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಭೌಗೋಳಿಕ ಕಾರಣಗಳಿಂದಾಗಿ ಸ್ಪೇನ್ ಸರ್ಕಾರಕ್ಕೆ ಇದು ದೊಡ್ಡ ಸಮಸ್ಯೆ ಕೂಡ ಆಗಿ ಪರಿಣಮಿಸಿದೆ. ಸೊ ಹಾಗಾದರೆ ಮೊರೊಕ್ಕೋದ ಜನಸಂಖ್ಯೆ ಎಷ್ಟು, ಅಲ್ಲಿ
ಯಾಕೆ ಮುಸ್ಲಿಮರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ, ಹಿಂದೆ ಯಾರಿದ್ರು, ಇದೆಲ್ಲ ನೋಡಿದ್ರೆ ಮೊರಕ್ಕೋದ ಜನಸಂಖ್ಯೆ ಸುಮಾರು ಅಲ್ಲೂ ಕೂಡ ಅಷ್ಟೇ ಹತ್ರ 4 ಕೋಟಿ ಜನಸಂಖ್ಯೆ ಇದೆ ಅಂದಾಜು. ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳ ಪೈಕಿ ಇದು 41ನೇ ಸ್ಥಾನದಲ್ಲಿದೆ. ಮೊರಕ್ಕೋದಲ್ಲಿ 99% ಮಂದಿ ಕೂಡ ಮುಸ್ಲಿಮರಿದ್ದಾರೆ. ಕ್ರಿಸ್ತಶಕ 7ನೇ ಶತಮಾನದ ಕೊನೆಯ ಮತ್ತು 8ನೇ ಶತಮಾನದ ಆರಂಭದಲ್ಲಿ ಅರಬ್ಸ್ ಮುಸ್ಲಿಂ ಸೈನ್ಯವು ಉತ್ತರ ಆಫ್ರಿಕಾಕ್ಕೆ ಪ್ರವೇಶ ಮಾಡುತ್ತೆ. ಅಲ್ಲಿನ ಸ್ಥಳೀಯ ಸಂಸ್ಕೃತಿಯೊಂದಿಗೆ ಅದು ಮಿಂಗಲ್ ಆಗುತ್ತೆ. ಅರಬರ ಆಗಮನ ನಂತರ ಮೊರಕ್ಕೋದ ಸ್ಥಳೀಯ ಬುಡಕಟ್ಟು ಜನಾಂಗದವರು ಕ್ರಮೇಣ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಶತಮಾನಗಳ ಕಾಲ ಅರಬ್ ಮತ್ತು ಇಸ್ಲಾಮಿಕ್ ಸಾಮ್ರಾಜ್ಯಗಳ ಆಳ್ವಿಕೆಯಲ್ಲಿ ಇದು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಆಗಿ ಬದಲಾಗುತ್ತೆ. ಸೊ ಹಾಗಾದರೆ ಇಸ್ಲಾಂ ಬರೋದಕ್ಕಿಂತ ಮುಂಚೆ ಅಲ್ಲಿ ಯಾರಿದ್ರು? ಮೊರಕ್ಕೋದಲ್ಲಿ ಇಸ್ಲಾಂ ಧರ್ಮ ಬರೋದಕ್ಕಿಂತ ಮುಂಚೆ, ಅರಬರು ಬರೋದಕ್ಕಿಂತ ಮುಂಚೆ ಸ್ಥಳೀಯ ಬುಡಕಟ್ಟು ಜನಾಂಗದವರು ಅಲ್ಲಿದ್ದರು. ಬೆರ್ಬರ್ ಅಂತ ಕರೀತಾರೆ ಅವರನ್ನು. ಇವರೇ ಮೊರಕ್ಕೋದ ಮೂಲ ನಿವಾಸಿಗಳು ಅಂತ ಹೇಳ್ತಾರೆ. ಅರಬ್ಬರು ಬರೋದಕ್ಕಿಂತ ಮುಂಚೆ ಅವರು ಅಲ್ಲಿ ಸ್ವತಂತ್ರವಾಗಿ ವಾಸ ಮಾಡ್ತಾಯಿದ್ರು. ಇವತ್ತು ಕೂಡ ಮೊರಕ್ಕೋ ಜನಸಂಖ್ಯೆಯಲ್ಲಿ ಬೆರ್ಬರ್ ಮೂಲದವರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಪ್ರಾಚೀನ ಕಾಲದಲ್ಲಿ ಫಿನಿಷಿಯನ್ ಮತ್ತು ಕಾರ್ಥೇಜಿನಿಯನ್ ವ್ಯಾಪಾರಿಗಳು ಕರಾವಳಿ ಪ್ರದೇಶದಲ್ಲಿ ನೆಲೆಸಿದರು. ನಂತರ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಗೆ ಪ್ರದೇಶ ಒಳಪಡುತ್ತೆ. ರೋಮನರ ಕಾಲದಲ್ಲಿ ಅಲ್ಲಿ ಗೋಧಿ, ಧಾನ್ಯ ಇದೆಲ್ಲ ಬೆಳೀತಾ ಇದ್ರಂತೆ. ಈ ರೋಮನ್ ಸಾಮ್ರಾಜ್ಯ ಪತನದ ನಂತರ ಸ್ವಲ್ಪ ಕಾಲ ಜರ್ಮಾನಿಕ್ ವಂಶದ ವಾಂಡಲರು, ಬೈಜೆಂಟೈನ್ ಸಾಮ್ರಾಜ್ಯ ಇಫೆಕ್ಟ್ ಎಲ್ಲ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಸ್ಪೇನ್ ಮತ್ತು ಮೊರಕ್ಕೋ ಗಡಿಭಾಗವನ್ನು ಹಂಚಿಕೊಂಡಿದೆಯಾ, ಪರಸ್ಪರ ಎಷ್ಟು ದೂರದಲ್ಲಿದೆ ಅಂತ ನೋಡಿದ್ರೆ ಸ್ಪೇನ್ ಮತ್ತು ಮೊರಕ್ಕೋ ದೇಶಗಳಿಗೆ ಒಂದು ಪರಸ್ಪರ ಭೂಭಾಗದ ಗಡಿ ಇದೆ. ಆದರೆ ಇದು ಯುರೋಪಿನ ಮುಖ್ಯ ಭೂಭಾಗ ಅಲ್ಲ, ಬದಲಿಗೆ ಆಫ್ರಿಕಾ ಖಂಡದ ಉತ್ತರ ಕರಾವಳಿಯಲ್ಲಿ ಇದೆ. ಸೊ ಸ್ಪೇನ್ ದೇಶವು ಯುರೋಪ್ನಲ್ಲಿ ಇದ್ದರೂ ಕೂಡ ಆಫ್ರಿಕಾ ಖಂಡದ ಒಳಗೆ ಸ್ಪೇನ್ ಸೇರಿದ 2 ಸ್ವಾಯತ್ತ ನಗರಗಳಿದೆ. ಅವುಗಳೇ ಸೆಟಾ ಮತ್ತು ಮೆರಿಲಾ. ಈ 2 ನಗರಗಳು ನೇರವಾಗಿ ಮೊರಕ್ಕೋ ದೇಶದ ಭೂಪ್ರದೇಶದ ಒಳಗಡೆ ನೆಲೆ ಆಗಿದೆ. ಸೊ ಹೀಗಾಗಿ ಸ್ಪೇನ್ ಮತ್ತು ಮೊರಕ್ಕೋ ನಡುವೆ ಸುತ್ತಮುತ್ತ ಸಾಕಷ್ಟು ಬೇಲಿಗಳನ್ನು ಕೂಡಿದ ಭೂಗಡಿಗಳು, ಲ್ಯಾಂಡ್ ಬಾರ್ಡರ್ ಇದೆ. ಯುರೋಪಿಯನ್ ಒಕ್ಕೂಟದ ಆಫ್ರಿಕಾ ಖಂಡದ ಏಕೈಕ ಭೂಗಡಿ ಇವು 2 ಆಗಿದೆ. ಸೊ ಹೀಗಾಗಿ ಸ್ಪೇನ್ ಮುಖ್ಯವಾದ ಭೂಭಾಗ ಮತ್ತು ಮೊರಕ್ಕೋ ದೇಶಗಳು ನೇರವಾಗಿ ಅಕ್ಕಪಕ್ಕದಲ್ಲಿ ಇಲ್ಲ. ಆದರೆ ಅವುಗಳ ನಡುವೆ ಸಮುದ್ರ ಇದೆ, ಜಲ್ಟರ್ ಜಲಸಂಧಿ ಇದೆ. ಸ್ಪೇನ್ನ ದಕ್ಷಿಣ ತುದಿ ಮತ್ತು ಮೊರಕ್ಕೋದ ಉತ್ತರ ಕರಾವಳಿ ನಡುವೆ ಈ ಅಗಲ ಕಿರಿದಾದಂಥ ಸಮುದ್ರ ಮಾರ್ಗ ಇದೆ. ಸೊ ಇಲ್ಲೆಲ್ಲ ಈಜ್ಕೊಂಡು ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ದೊಡ್ಡ ಸಮಸ್ಯೆಯನ್ನು ಇವತ್ತು ಸ್ಪೇನ್ ಎದುರಿಸ್ತಾ ಇದೆ. ಸೊ ಅಕ್ರಮ ವಲಸಿಗರ ಹಾವಳಿ ತೀರ ಜಾಸ್ತಿ ಆಗಿಬಿಟ್ರೆ ಸಣ್ಣ ಪುಟ್ಟ ದೇಶಗಳಿಗೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ಸ್ಪೇನ್ ಜ್ವಲಂತ ಉದಾಹರಣೆಯಾಗಿ ನಿಂತಿದೆ.